ಪಟಾಕಿ ಯಾರದ್ದೇ ಆಗಿರಲಿ ಹಚ್ಚೋರು ನಾವಾಗಿರಬೇಕು ಎಂಬ ಸಿನಿಮಾ ಡೈಲಾಗ್ ಕೇಳಿರ್ತೀರಾ. ಈ ಮಾತಿಗೆ ಅಕ್ಷರಶಃ ಬದ್ಧರಾಗಿ ರಾಜಕೀಯ ನಡೆಸುತ್ತಿರುವ ಪಕ್ಷವೆಂದರೆ ಅದು JDS. ಯಾವುದಾದ್ರೂ ಒಂದು ಪಕ್ಷದೊಂದಿಗೆ ಮೈತ್ರಿ ಮಾಡಿಕೊಂಡು ಸಿಎಂ ಸ್ಥಾನಕ್ಕೆ ಗಾಳ ಹಾಕುವ ದಳಪತಿಗಳ ಪ್ಲಾನ್ ಹೊಸದೇನಲ್ಲ. ಇದೀಗ 2028ರ ಚುನಾವಣೆಯಲ್ಲಿಯೂ ಇದೇ ರೀತಿಯ ತಂತ್ರ ಹೂಡಲು JDS ಸಜ್ಜಾಗಿದೆ ಎಂಬ ಮಾಹಿತಿ ಲಭ್ಯವಾಗಿದೆ. ಮಿಷನ್ 80 ತಂತ್ರದ ಅಡಿಯಲ್ಲಿ ಹೇಗಾದರೂ ಮಾಡಿ 2028ರ ವಿಧಾನಸಭಾ ಚುನಾವಣೆಯಲ್ಲಿ 80 ಸ್ಥಾನಗಳನ್ನು ಗೆಲ್ಲಬೇಕು ಎಂದುಕೊಂಡಿರುವ JDS ಪಕ್ಷವು ಬಿಜೆಪಿ ಬಳಿ 100 ಕ್ಷೇತ್ರಗಳನ್ನು ಬಿಟ್ಟುಕೊಡುವಂತೆ ಬೇಡಿಕೆ ಇಡಲಿದೆ ಎನ್ನಲಾಗಿದೆ. 80 ಸ್ಥಾನಗಳನ್ನು ಗಳಿಸಿದರೆ ಸಿಎಂ ಸ್ಥಾನ ಡಿಮ್ಯಾಂಡ್ ಮಾಡುವುದು ಮತ್ತಷ್ಟು ಸುಲಭ ಎಂಬುದು ದಳಪತಿಗಳ ಲೆಕ್ಕಾಚಾರವಾಗಿದೆ. ಹೀಗಾಗಿ ಪಕ್ಷದ ಕಾರ್ಯಕರ್ತರನ್ನ ಚುನಾವಣೆಗೆ ಸಜ್ಜು ಮಾಡಲು ಮತ್ತು ಅವರಿಗೆ ಹುರುಪು ತುಂಬಲು ಮಾರ್ಚ್ 8ರಂದು ಬೆಂಗಳೂರಿನಲ್ಲಿ ಬೃಹತ್ ಮೆಗಾ ರ್ಯಾಲಿಯನ್ನು JDS ಹಮ್ಮಿಕೊಂಡಿದೆ. ಈ ಮೂಲಕ ತನ್ನ ಶಕ್ತಿ ಪ್ರದರ್ಶನ ಮಾಡಬೇಕು ಎಂದು ಪ್ಲಾನ್ ರೂಪಿಸಲಾಗಿದೆ. ಹೇಗಾದರೂ ಮಾಡಿ ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಅಧಿಕಾರದಿಂದ ಕೆಳಗೆ ಇಳಿಸಬೇಕು ಎನ್ನುವುದು ಬಿಜೆಪಿ ಹಾಗೂ JDSನ ಲೆಕ್ಕಾಚಾರವಾಗಿದೆ. ಆದರೆ JDSನ ಈ 100 ಸ್ಥಾನಗಳ ಬೇಡಿಕೆ ಸಿಎಂ ಸ್ಥಾನದ ಮೇಲಿರುವ ಕಣ್ಣು ನೋಡ್ತಿದ್ರೆ ಈ ಬಾರಿ ಬೇಡಿಕೆಗಳಿಗೆ ಬಿಜೆಪಿ ಹೈಕಮಾಂಡ್ ಯಾವ ರೀತಿ ಪ್ರತಿಕ್ರಿಯಿಸುತ್ತೆ ಅನ್ನೋದೇ ಸದ್ಯದ $1 ಮಿಲಿಯನ್ ಪ್ರಶ್ನೆಯಾಗಿದೆ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ VSS ಇಂಗ್ಲಿಷ್ ಮೀಡಿಯಂ CBSE ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.